ಅಂತ. ಮಾಲ್ಗತಿ ಸರ್, ಏನೇ ವಿಚಾರಗಳು ಬಂದಾಗ್ಲೂ ನಾವು ಪ್ರಶ್ನೆ ಮಾಡೋದೇ ಪೊಲೀಸರಿಗೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ. ನಿಮ್ಗಿರೋ ಅಥವಾ ಡಿಪಾರ್ಟ್ಮೆಂಟ್ಗಿರೋ ಚಾಲೆಂಜಸ್ ಹೇಳಿ. ಈಗ ಕಳ್ತನ ಆಯ್ತು, ದರೋಡೆ ಆಯ್ತು, ಮತ್ತೊಂದು ಕ್ರೈಮ್ ಆಯ್ತು ಅಂದಾಗ್ಲೇ ಮ್ಯಾನ್ ಪವರ್ ಕಡಿಮೆ, ಇದೊಂದು ಆರೋಪ ಅವಾಗಿಂದಲೂ ಇತ್ತು. ಅದ್ರ ಜೊತೆಗೆ ಈಗ ಒಂದು ದೊಡ್ಡ ಭಾರ ಬಂದು ಡಿಪಾರ್ಟ್ಮೆಂಟಿಗೆ ಸೇರ್ಕೊಳ್ತಾ ಇದೆ. ಅದು ಸೈಬರ್ ಅವರೇ ಹ್ಯಾಂಡಲ್ ಮಾಡ್ಬೋದು, ಅಲ್ಟಿಮೇಟ್ ಆಗಿ ನಿಮ್ದು ಕೂಡ ಒಂದಷ್ಟು ಪಾತ್ರ ಇರುತ್ತೆ. ಚಾಲೆಂಜಸ್ ಹೆಂಗೆ? ಇದೇನಾಗ್ಬಿಟ್ಟಿದೆ, ಸೈಬರ್ ಈಗ ನಮ್ಮಲ್ಲಿ ಮುಂಚೆ ಒಂದೇ ಸ್ಟೇಷನ್ ಇತ್ತು, ಈಗ ಸಿಟಿಯಲ್ಲಿ 11 ಸ್ಟೇಷನ್ ಮಾಡಿದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ ಒಂದೊಂದು ಸ್ಟೇಷನ್ ಮಾಡಿದ್ದಾರೆ. ಆದರೂ ಅವರಲ್ಲಿ ಸ್ಟಾಪ್ ಕಡಿಮೆ ಇದೆ, 15ರಿಂದ 20 ಜನ ಇರ್ತಾರೆ. ಅವು ಎಕ್ಸ್ಪರ್ಟ್ಸೂ ಅಲ್ಲ, ಒಂದು 3 ತಿಂಗಳ 6 ತಿಂಗಳ ಟ್ರೈನಿಂಗ್ ತೊಗೊಂಡು ಬರ್ತಾರೆ. ಈಗ 4 ವರ್ಷ ಇಂಜಿನಿಯರಿಂಗ್ ಮಾಡಿ ಕಲ್ತವ್ರಿಗೆ ಅವ್ರಿಗೆ ಇದು ಮಾಡಲಿಕ್ಕೆ ಹ್ಯಾಕಿಂಗ್ ಅವ್ರಿಗೆ ಕ್ರಿಸ್ಟೋ ಅವ್ನಿಗೆ ಹಿಡಿಯೋಕ್ಕೆ ಆಗಲಿಲ್ಲ. ಈಗ 6 ತಿಂಗಳ 3 ತಿಂಗಳ ಟ್ರೈನಿಂಗ್ ತೊಗೊಂಡವ್ರಿಗೆ ಹಿಡಿಯೋಕ್ಕಾಗ್ತದ? ಆ ವಿಷಯ ಬಿಡಿ. ಸರ್ಕಾರ ಒಬ್ಬನು ಎಕ್ಸ್ಪರ್ಟ್ ಈಗ ಸಿಲಿಕಾನ್ ಸಿಟಿ ಅಂತಾರೆ ಬೆಂಗಳೂರಲ್ಲಿ, ಬೇಕಾದಷ್ಟು ಜನ ಎಕ್ಸ್ಪರ್ಟ್ಸ್ ಇದ್ದಾರೆ. ಅಂಥವ್ರು ತಂದು ಒಬ್ಬನಿಗೆ ಅಪಾಯಿಂಟ್ ಮಾಡ್ಕೊಳ್ಳಿ ಒಂದೊಂದು ಸೈಬರ್ ಸ್ಟೇಷನ್ಗೆ, ಅದನ್ನು ಮಾಡೋದಿಲ್ಲ. ಇವ್ರು ಟ್ರೈನಿಂಗ್ ಕೊಟ್ಟು ನಾವು ಎಕ್ಸ್ಪರ್ಟ್ ಮಾಡ್ತೀವಿ ಅಂತಾರೆ. ಟ್ರೈನಿಂಗ್ದಲ್ಲಿ ಏನು ಅಷ್ಟೊಂದು ಎಂಥ ಬುದ್ಧಿವಂತಿಕೆ ಇರ್ತದೆ? ಈಗ ನಮ್ಮಲ್ಲಿ ಇರೋರೆಲ್ಲ ಇಂಜಿನಿಯರ್ಸ್ ಇರ್ತಾರ, ಆದರೂ ನಾವು ಸೈಬರಿಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ಯಾರು ಇಂಜಿನಿಯರ್ಸ್ ಇದ್ದಾರೆ ಅಂಥವ್ರು ಹಿಡ್ಕೊಂಡು ಹಾಕ್ತಾರೆ. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ಲಿ ಮಾಡಲಿಕ್ಕೆ, ಯಾಕಂದ್ರೆ ಅಲ್ಲಿ ಈ ಇಂಪಾರ್ಟೆನ್ಸ್ ಲಾ ಆ್ಯಂಡ್ ಆರ್ಡರ್ದಲ್ಲಿ ಸಿಗುವಂಥ ಇಂಪಾರ್ಟೆನ್ಸ್ ಇಲ್ಲಿ ಸಿಗೋದಿಲ್ಲ. ಸೊ ಹೀಗಾಗಿ ಅಲ್ಲಿ ಯಾರು ಹೋಗ್ಲಿಕ್ಕೆ ರೆಡಿ ಇಲ್ಲ. ಟ್ರಾನ್ಸ್ಫರ್ ಆಗ್ಬಿಡ್ತಾರೆ 2 ವರ್ಷ ಆದ್ಮೇಲೆ. ತಾವೇ ಅಲ್ಲಿಂದ ಯಾವಾಗ ಹೋಗ್ಯಾನಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಹೀಗಾಗಿ ಕೆಲಸ ಮಾಡೋದಿಲ್ಲ. ಆನಂತರ ಇರೋದು 15, ಅದು ಸೈಬರ್ ಕ್ರೈಮ್ ಮಾಡೋರು ಎಲ್ಲೆಲ್ಲಿ ಇರ್ತಾರೆ, ಒಡಿಸ್ಸಾ, ಬಿಹಾರು, ನಾರ್ತ್ ಈಸ್ಟು, ಅಬ್ರಾಡ್ದಲ್ಲಿ, ನೈಜೀರಿಯಾ ಅಂತ ಆ ಹೊರಗಡೆ ಇರುವಾಗ ಇರೋದು 15 ಸ್ಟಾಪು, 5 ಸ್ಟಾಪ್ ಜನ ಅಲ್ಲಿ ಆಫೀಸ್ ವರ್ಕು, ಅದು ಇದು ಸೆಂಟ್ರಿ ಡ್ಯೂಟಿ, ರೈಟರು ಗೀಟರು, ಕ್ರೈಮ್ ವರ್ಕು ಅದರೆಲ್ಲ ಹೋಗಿಬಿಡ್ತದೆ. ಉಳಿದ 6 ಜನ ಅದರಲ್ಲಿ ಸಿಕ್ಕು ರಜಾ ಅದು ಹೋಗ್ಬಿಡ್ತದೆ. 4-5 ಜನ ಇರ್ತಾರೆ. 4-5 ಜನ ಹೋಗಿ ಹಿಡ್ಕೊಂಬ ಅಂತಂದ್ರೆ ಎಲ್ಲಿ ಹಿಡ್ಕೊಂಬರ್ತಾರೆ? ಅದರಲ್ಲಿ ಏನು ಅವ್ರು ಹೇಳ್ದಂಗೆ, ನಮ್ಮ ಸ್ನೇಹಿತರು ಹೇಳ್ದಂಗೆ, ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಯಾರ್ದು VIP, ಯಾರ್ದು ಇಂಪಾರ್ಟೆನ್ಸ್ ಇರ್ತದೆ, ಅಂಥವ್ರ ಕೇಸ್ಗಳನ್ನ ಮಾತ್ರ ಅಟೆಂಡ್ ಮಾಡ್ತಾರೆ. ಉಳಿದ ಕೇಸ್ಗಳು ಲೆಕ್ಕಕ್ಕಿಲ್ಲ. ಹಾಗೆಲ್ಲ ನೀವು ಹೇಳಿದ್ದು ನಿಜಾನೇ, ಯಾರು ಹೋದ್ರೂ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಆದರೆ ಎಲ್ಲ ಆನ್ಲೈನ್ ಕಂಪ್ಲೇಂಟ್ ಆಗಿದ್ದಾವೆ. ಒಂದು ಕಾಪಿ ಅವರು ಮೇನ್ ಮಾಡಬೇಕು, ಕಮಿಷನರ್ಗೆ ಹಾಕಬೇಕು. ಕಮಿಷನರ್ ಹಾಕಿದ್ರೆ ಗ್ಯಾರಂಟಿ ಇವರು ಸ್ಟೇಷನ್ದವ್ರು ತಗೋತಾರೆ. ಅಲ್ಲಿ ಕಮಿಷನರ್ ಹೋಗ್ಯದಪ್ಪ ಅಲ್ಲಿಂದ ಬರ್ತದೆ ಅಂತ ತಿಳ್ಕೊಂಡು ಖಂಡಿತವಾಗಿ ತಗೋತಾರೆ, ಕೇಸ್ ಮಾಡ್ತಾರೆ. ಅದಕ್ಕೆ ಸಾರ್ವಜನಿಕರು ಅದನ್ನು ಸ್ವಲ್ಪ ಕಲ್ಕೊಂಡು ಹಾಕಲಿ. ಅಲ್ಲಿ ಸ್ಟೇಷನ್ ಹೋಗೋದೇ ಬೇಡ, ಆನ್ಲೈನ್ ಕಂಪ್ಲೇಂಟ್ ಮಾಡಲಿ, ಆನ್ಲೈನ್ ರಿಜಿಸ್ಟರ್ ಮಾಡಿ ಆಕ್ಷನ್ ತಗೋತಾರೆ. ತಗೊಳ್ಳಂದ್ರೆ ಮತ್ತೊಂದು ಫಾಲೋ ಅಪ್ ಮಾಡಲಿ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಏನೋ ಆಗಲಿಲ್ಲ ಅಂತ. ಕರೆಕ್ಟ್. ಆಮೇಲೆ ಇನ್ನೊಂದು, ಆಮೇಲೆ ಪ್ಲೀಸ್ ಇದು ಏನಾಗಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂಥ ಕೇಸ್ಗಳು, ನಮ್ಮಲ್ಲಿ ಸ್ಟಾಪ್ಗಳು ಕಡಿಮೆ ಇರೋದ್ರಿಂದ ಅದರಲ್ಲಿ ಸಮಸ್ಯೆ ಭಾಳಷ್ಟು ಇದೆ. ನಮ್ಮಲ್ಲಿ ಇಕ್ವಿಪ್ಮೆಂಟ್ಸ್ ಇದ್ದಾವೆ, ಎಲ್ಲ ಓಲ್ಡ್ ಇಕ್ವಿಪ್ಮೆಂಟ್ಸು, ಯಾವಾಗೋ ಸ್ಟೇಷನ್ ಓಪನಿಂಗ್ ಮಾಡಿದಾಗ ತಂದು ಇಟ್ಟಿದ್ದ ಇಕ್ವಿಪ್ಮೆಂಟ್ಸು ಅವೇ ಇರ್ತವೆ. ಈಗ ಹ್ಯಾಕಿಂಗ್ ಮಾಡೋರು ನೋಡಿ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ ತೊಗೊಂಡಿರ್ತಾರೆ. ಇವು ಎಲ್ಲ ನಮ್ಮ ಡೌನ್ಲೋಡು ಅಪ್ಲೋಡು 2 ದಿವಸ 3 ದಿವಸ ಕಾಯ್ಬೇಕು. ಇದು ನೀವು ಸಬ್ ರಿಜಿಸ್ಟರ್ ಆಫೀಸ್ ಹೋಗ್ರಿ, ಒಂದು ರಿಜಿಸ್ಟರ್ ಮಾಡ್ಕೊಂಡ್ರೆ ಏನು ಸರ್ ಅದು ಡೌನ್ಲೋಡ್ ಆಗ್ತಾ ಇಲ್ಲ ಸರ್, ವೇಟ್ ಮಾಡಿ ಅಂತಾರೆ. ಆಧಾರ್ ಮಾಡ್ಸಕ್ ಹೋರಿ ಡೌನ್ಲೋಡ್ ಆಗ್ತಾ ಇಲ್ಲ. ಅದು ಹಾಗೇನೆ. ಜಸ್ಟ್ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಇತ್ತೀಚೆಗೆ ನಡೆದಂಥ ಬೆಳವಣಿಗೆ ಪ್ರಕಾರ ಎಕ್ವಿಪ್ಮೆಂಟ್ಸ್ ಎಲ್ಲ ಅಪ್ಗ್ರೇಡ್ ಆಗಿದೆ ಸರ್. ಆದರೆ ಟ್ರೈನಿಂಗು ಫಾರ್ ಯೂಸಿಂಗ್ ದಟ್ ಎಕ್ವಿಪ್ಮೆಂಟ್ಸ್ ಸ್ವಲ್ಪ ಎಕ್ಸ್ಪರ್ಟ್ಸ್ ಬೇಕು ಅಂತ. ಆದರೆ ಮ್ಯಾನ್ ಪವರ್ ಏನು ಬರ್ತಿದ್ದಾರೆ, ಯಾವುದೋ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಒಂದು ಕಂಪ್ನಿಗೆ ಏಜೆನ್ಸಿ ಥರ ಎಂಗೇಜ್ ಮಾಡಿ ಅವ್ರ ಕಡೆಯಿಂದ ಕರ್ಕೊಂಡು ಕೆಲಸ ಮಾಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಫುಲ್ ಟೈಮ್ ಸ್ಟಾಫ್ ತೊಗೊಂಡು ಅವರಿಗೆ ಪ್ರಾಪರ್ ಟ್ರೈನಿಂಗ್ ಕೊಟ್ಟು ಅವ್ರಿಗೊಂದು 15 ವರ್ಷ 20 ವರ್ಷ ಸರ್ವಿಸ್ ಕೊಡುವಂಥ ವಿಚಾರ ಮಾಡಿದ್ರೆ ಮಾತ್ರ ಈ ವಿಚಾರ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ವಿ ಆಲ್ಸೋ ಆರ್ ಟ್ರೈಂಗ್ ಟು ರೆಕಮೆಂಡ್ ದ ಹೋಮ್ ಮಿನಿಸ್ಟ್ರಿ ಟು ರಿಕ್ರೂಟ್ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ಸ್. ಅವರಿಗೆ ಟ್ರಾನ್ಸ್ಫರಬಲ್ ಜಾಬ್ ಬೇರೆ ಲಾ ಆ್ಯಂಡ್ ಆರ್ಡರ್ಗೆ ಇರಬಾರ್ದು, ಸೈಬರ್ ಕ್ರೈಮಲ್ಲೇ ಇರಬೇಕು, ಅವರು ಸೈಬರ್ ಕ್ರೈಮಲ್ಲೇ ಜೀವನ ಮಾಡಬೇಕಿದೆ ಅವರು. ಅವಾಗ ಇವತ್ತು ಕೊಡೋ ಟ್ರೈನಿಂಗು ನಾಳೆ ದಿನ ಬೇರೆ ಕಡೆಗೂ ಉಪಯೋಗ ಆಗುತ್ತೆ ಅವ್ರಿಗೆ. ಇವ್ರು ಟ್ರೈನಿಂಗ್ ತಗೋತಾರೆ, ಮತ್ತು 2 ವರ್ಷದಲ್ಲಿ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾರೆ, ಹೊಸ ಇನ್ಸ್ಪೆಕ್ಟ್ರು ಬರ್ತಾರೆ, ಅರ್ಥ ಮಾಡ್ಕೋಷ್ಟೊಳಗಡೆ ಮತ್ತೆ ಟ್ರಾನ್ಸ್ಫರ್ ಆಗೋ ಟೈಮ್ ಆಗಿರುತ್ತೆ ಅವ್ರಿಗೆ. ಸೊ ಆ ಒಂದು ಸಿಸ್ಟಮಲ್ಲಿ ನಾವು ಇವಾಗ ಮಾಡ್ತಾ ಇದ್ದೀವಿ. ಬಟ್ ಟು ಲಾರ್ಜರ್ ಎಕ್ಸ್ಟೆಂಟ್ ಕಳೆದ 3 ವರ್ಷ ನೀವು ಲೆಕ್ಕ ತಗೊಂಡ್ರೆ ಸಾಕಷ್ಟು ಟ್ರೈನಿಂಗ್ಗಳಾಗ್ತದೆ, ಸಾಕಷ್ಟು ಮೆಚುರಿಟಿ ಬಂದಿದೆ. ಬಿಕಾಸ್ ಕ್ರೈಮ್ ಏನಾಗ್ತದೆ, ಇನ್ವೆಸ್ಟಿಗೇಟ್ ಮಾಡಲೇಬೇಕಿದೆ ಇವಾಗ, ಅದಕ್ಕೆ ಒಂದು ಮೆಚುರಿಟಿ ಬರ್ತದೆ. ಬಟ್ ಎಕ್ವಿಪ್ಮೆಂಟ್ಸ್ ಆರ್ ಗುಡ್, ಟ್ರೈನಿಂಗ್ ಟು ಯುಟಿಲೈಸ್ ಎಕ್ವಿಪ್ಮೆಂಟ್ಸ್ ಆರ್ ಸ್ಟಿಲ್ ಹ್ಯಾಪನಿಂಗ್. ಬಟ್ ಇದೇ ವಿಚಾರ ನೀವು ಹೈ ಪ್ರೊಫೈಲ್ ಕೇಸ್ಗಳು ಬಂತು ಅಂತ ಕೇಳಿದ್ರೆ CID ಕಳಿಸ್ಬಿಡ್ತಾರೆ. ಅದನ್ನ CIDನಲ್ಲಿ ಆನ್ ಡೆಪ್ಯುಟೇಷನ್ನು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಬಂದು ಕೂತ್ಕೊಂಡಿರ್ತಾರೆ. ಅಲ್ಲಿ ಇನ್ಸ್ಪೆಕ್ಟರ್ಗಳು ತುಂಬ ಕ್ವಾಲಿಫೈಡ್ ಇರೋದಿಲ್ಲ, ಅಲ್ಲಿ ದೇ ನೋ ದ ಅಡ್ಮಿನಿಸ್ಟ್ರೇಷನ್ ವರ್ಕ್. ಆದರೆ ಅಲ್ಲಿ ವರ್ಕ್ ಮಾಡೋದು ಟೀಮ್ ಏನಿರ್ತಾರೆ, ವಿಪ್ರೋ, ಡೆಲ್ಲು ಅಂತ ಕಡೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಒಳ್ಳೆ ಸೂಪರ್ ಇಂಜಿನಿಯರ್ಸು,
ಅವ್ರನ್ನ ಡೆಪ್ಯುಟೇಷನ್ ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಮಾಡಿಸ್ತಿದ್ದಾರೆ. ಸೊ ಕೆಲಸವನ್ನಂತಕ್ಕೆ ನೀವು ಹೇಳಿದಂಗೆ ಹೈ ಪ್ರೊಫೈಲ್ ಕೇಸ್ಗಳು ಆಗೋ ರೀತಿ ಬೇರೆ, ಸಣ್ಣ ಪುಟ್ಟ ಕೇಸ್ಗಳು ಯಾವುದು CID ಹೋಗಿರೋದಿಲ್ವೋ, ಬರೀ ಸಿಟಿ ಸೈಬರ್ ಕ್ರೈಮಲ್ಲಿ ನಡೀತಿರತ್ತೋ ಅಲ್ಲಿ ಕೆಲವು ವಿಚಾರಗಳು ಸ್ವಲ್ಪ ನಿಧಾನವಾಗಿನೋ ಅಥವಾ ಆಗದೇ ಹೋದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು. ಈಗ ಕಾನೂನು ಮಾಡಿದ್ದಾರೆ ಮೇಡಮ್, ಕಾನೂನು ಮಾಡಿದ್ರೆ ನಮ್ಮಲ್ಲಿ ಪಾಲನೆ ಆಗ್ತದೆ. ಬಟ್ ಕಾನೂನನ್ನ ಈಗ ಹೊರಗಡೆ ಇರುವಂತ ಎಲ್ಲ ಆಪರೇಟ್ ಮಾಡೋದೆಲ್ಲ ಫಾರಿನ್ದಲ್ಲಿ. ಅವರು ನಾವು ರಿಪೋರ್ಟ್ ಹಾಕಿದ್ರು ಕೇರ್ ಮಾಡೋದಿಲ್ಲ, ನಮ್ಮ DG ರಿಪೋರ್ಟ್ ಥ್ರೂ ಎಂಬೆಸಿ ಹೋದ್ರು ಕೇರ್ ಮಾಡೋದಿಲ್ಲ. ಅವರು ವಾಟ್ಸಪ್ ಅವರೆಲ್ಲ ಡೋಂಟ್ ಕೇರ್. ಇವನ್ ಗೌರ್ಮೆಂಟ್ ಹೇಳಿದ್ರೆ ಕೇರ್ ಮಾಡೋದಿಲ್ಲ ಅವರು. ಇಲ್ಲ, ಜಸ್ಟ್ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಮುಂಚೆ ಏನಾಗಿತ್ತು, ಅವಿನಾಶ್ ಕೂಡ ಹೇಳ್ತಿದ್ರು, ನೀವು ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಾದ್ರೆ ಆಧಾರ್ನ ಲಿಂಕ್ ಮಾಡಿ ಅಂತ ಅವರು ಮಾಡಿದ್ರು. ಆಧಾರ್ ಲಿಂಕ್ ಮಾಡೋದ್ರಿಂದ ವೈಲೇಷನ್ ಆಫ್ ದ ಡೇಟಾ ಆಗ್ಬಿಡುತ್ತದೆ. ಬಿಕಾಸ್ ದೋಸ್ ಕಂಪನೀಸ್ ಆರ್ ಇಂಟರ್ನ್ಯಾಷನಲ್ ಕಂಪನೀಸ್, ಪ್ರೈವೇಟ್ ಕಂಪನೀಸ್. ಅವ್ರಿಗೆ ನಮ್ಮ ವೈಯಕ್ತಿಕ ಡೇಟಾಗಳು ಲೀಕ್ ಆಗುತ್ತೆ, ಆಗತ್ತೆ, ಅದಕ್ಕೆ ಮಾಡೋದು ನೆಸೆಸಿಟಿ ಇಲ್ಲ. ಬಟ್ ಇವತ್ತಿನ ದಿನ ನಮ್ಮ MeitY ಡಿಪಾರ್ಟ್ಮೆಂಟ್ ಏನಿದ್ದಾರೆ, ದೇ ಹ್ಯಾವ್ ಗಿವನ್ ಇಂಟರ್ಮೀಡಿಯರಿ ಗೈಡ್ಲೈನ್ಸ್. ಯಾಕಂದ್ರೆ ಈ ಎಲ್ಲ ಕಂಪ್ನಿಗಳು ಮುಂಚೆ ಅವರವ್ರ ಸರ್ವರ್ಗಳನ್ನ ಇಂಡಿಯಾದ ಇಟ್ಟಿರಲಿಲ್ಲ. ಅವರು ಪೊಲೀಸರು ಬಂದು ಮಾಹಿತಿ ಬೇಕು ಅಂತ ಕೇಳಿದ್ರೆ ಮಾಹಿತಿ ನಮ್ಮಲ್ಲಿಲ್ಲ, ನಮ್ಮ ಬೇರೆ ದೇಶದ ಸರ್ವರಲ್ಲಿದೆ, ಅಲ್ಲಿ ತೆಕ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಪ್ರೈವಸಿ ಪಾಲಿಸಿ ಇಂಥದ್ದು ಅಂತ ಕಳಿಸ್ಬಿಡೋರು. ಇನ್ಕ್ಲೂಡಿಂಗ್ ಒಬ್ಬ DCP ರ್ಯಾಂಕಿಂಗ್ ಅಫಿಷಿಯಲ್ ನಮ್ಮ ಫೇಸ್ಬುಕ್ಕಲ್ಲಿ ಒಂದು ಸೀತಾಮಾತೆ ಹನುಮಂತನ ಬಗ್ಗೆ ಒಂದು ಅವಹೇಳನಕಾರಿ ಪೋಸ್ಟಿಂಗ್ ಆಯಿತು ಅಂತ ಹೇಳ್ಬಿಟ್ಟು, ಆ ಕೇಸಲ್ಲಿ ಇಫ್ ಐ ನಾಟ್ ರಾಂಗ್ ಒಂದು ಕಮ್ಯುನಲ್ ರೇಸ್ ಕ್ಲಾಶ್ ಇದರಲ್ಲಿ ಕೋರ್ಟ್ ವಾರೆಂಟ್ ತೊಗೊಂಡು ಯಾವುದೋ ಒಂದು ಇಂಥದ್ದೇ ಒಂದು ಅಗ್ರಿಗೇಟರ್ ಆಫೀಸ್ಗೆ ಹೋಗ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಬಿಡೋದಿಲ್ಲ ಅವ್ರನ್ನ. ಅವ್ನು ಹೇಳ್ತಾನೆ, ಈ ವಾರೆಂಟ್ ಇಲ್ಲಿ ನಾವು ಚಾಲ್ತಿಗೆ ಬರೋದಿಲ್ಲ, ಯು ಸರ್ವ್ ಟು ಅವರ್ ಇಂಟರ್ನ್ಯಾಷನಲ್ ಕಂಪ್ನಿ ಅಂತ ಹೇಳ್ತಾನೆ ಅವನು. ಸೊ ಅದೆಲ್ಲ ಆದಮೇಲೆ ಇತ್ತೀಚೆಗೆ 2023 ನಂತರ ದ MeitY ಹ್ಯಾಸ್ ಗಿವನ್ ಅ ಕ್ಲಿಯರ್ ಕಟ್ ಗೈಡ್ಲೈನ್ ಫಾರ್ ದ ಇಂಟರ್ಮೀಡಿಯರೀಸ್. ನೀವು ನಮ್ಮ ದೇಶದಲ್ಲಿ ಆಪರೇಟ್ ಮಾಡಬೇಕಾದ್ರೆ ನಿಮ್ಮ ಸರ್ವರ್ಗಳನ್ನ ಇಂಡಿಯಾದಲ್ಲೇ ಇಡಬೇಕು, ನಿಮ್ಮ ಕಂಪನಿಯಿಂದ ಒಬ್ಬ ನೋಡಲ್ ಆಫೀಸರ್ನ ಕೊಡಬೇಕು. ನಾವು ರಿಕ್ವೆಸ್ಟ್ ಮಾಡಿದ 15 ದಿನದ ಒಳಗಡೆ ನಾವು ಕೇಳಿದಂಥ ಮಾಹಿತಿ ಕೊಡಬೇಕು. ಫಸ್ಟ್ ಆಫ್ ಇಟ್ಸ್ ಕೈಂಡ್, ಗುರುಗ್ರಾಮ್ ಪೊಲೀಸ್ ಹ್ಯಾವ್ ಫೈಲ್ಡ್ FIR ಅಗೇನ್ಸ್ಟ್ ವಾಟ್ಸಪ್. ಅವ್ರು ಕೇಳಿದಂಥ ಮಾಹಿತಿ ಕೊಟ್ಟಿಲ್ಲ ಅಂದ್ಬಿಟ್ಟು ಅಂತ ವಾಟ್ಸಪ್ ಕಂಪ್ನಿ ಮೇಲೆ FIR ನಡೆಸ್ಯಾರ ಅವರು. ಸೊ ಇವತ್ತಿನ ದಿನ ತುಂಬ ವಿಚಾರಗಳು ಬದಲಾವಣೆಗಳಾಗಿದೆ. ಅಲ್ಟಿಮೇಟ್ಲಿ ವೆನ್ ಇಟ್ ಕಮ್ಸ್ ಟು ಸೋಷಿಯಲ್ ಮೀಡಿಯಾ, ಅದನ್ನ ಯಾಕೆ ರೆಗ್ಯುಲೇಟ್ ಮಾಡ್ಲಿಕ್ಕೆ ಬರ್ತಿಲ್ಲ ಅಂತ ಕೇಳಿದ್ರೆ ದಟ್ ಈಸ್ ಅನ್ ಸೈಬರ್ ವರ್ಲ್ಡ್. ಸೈಬರ್ ವರ್ಲ್ಡಲ್ಲಿ ಯಾವುದೇ ಒಂದು ದೇಶ ಕಟ್ಟುನಿಟ್ಟಿನ ಒಂದು ಪದ್ಧತಿ ತೊಗೊಂಬರೋಕ್ಕೆ ಆಗ್ತಿಲ್ಲ. ಆದರೂ ಕೂಡ ನಮ್ಮ ಇಂಡಿಯಾ ದೇಶಗಳಲ್ಲಂತಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. ಅದು ಚೈನಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಇತ್ತೀಚೆಗೆ ಚೈನಾದಲ್ಲಿ ಯಾವ ಇನ್ಫ್ಲೂಯೆನ್ಸರ್ಗಳು ಅವರ ಒಂದು ಲೈಫ್ ಸ್ಟೈಲು, ಲಕ್ಸುರಿ ಲಿವಿಂಗ್ ಬಗ್ಗೆ ಅವ್ರು ಏನು ಪೋಸ್ಟ್ಗಳು ಹಾಕ್ತಾರೆ ಅದೆಲ್ಲ ಅಕೌಂಟ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಚೈನಾದಲ್ಲಿ ವಾಟ್ಸಪ್ ನಡೆಯೋದಿಲ್ಲ, ದುಬೈ ಕಂಟ್ರಿನಲ್ಲಿ ವಾಟ್ಸಪ್ ಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು. ಸೊ ಇದೆಲ್ಲ ಆ ದೇಶದವರು ಕಂಟ್ರೋಲ್ ತಗೊಂಡು ಮಾಡ್ತಂದ್ರೆ ರೆಗ್ಯುಲೇಷನ್ಸ್ಗಳು. ಬಹುಶಃ ಇಂಡಿಯಾ ಅಂತ ದೇಶಗಳಲ್ಲಿ ಒಂದು ಫ್ರೀಡಮ್ ಆಫ್ ಕನ್ವೀನಿಯನ್ಸ್ ಆಫ್ ದ ಪ್ರಾಕ್ಟೀಸ್ ಏನಿದೆ ತುಂಬ ಇರೋದ್ರಿಂದ ಏಕಾಏಕಿ ಒಂದು ರೂಲ್ ತೊಗೊಂಬರೋದಕ್ಕೆ ಆಗಲಿ, ಆರ್ಡರ್ಸ್ ತೊಗೊಂಬರೋದಕ್ಕೆ ಆಗಲಿ ಸ್ವಲ್ಪ ನಿಧಾನ. ಬಟ್ ಸಮಯ ಸಂದರ್ಭ ಬಂದಾಗ ಪೀಪಲ್ ಆರ್ ಆಕ್ಟಿಂಗ್, ಗೌರ್ಮೆಂಟ್ ಈಸ್ ಡೆಫಿನೆಟ್ಲಿ ಟೇಕಿಂಗ್ ಅನ್ ಆಕ್ಷನ್. ಇವಾಗ ಹೊರತು ಪ್ರಕಾರ ನಾವು ಇವಾಗ ಸೋಷಿಯಲ್ ಮೀಡಿಯಾ ಇಟ್ಸ್ ಅ ಚಾಯ್ಸ್. ನಿಮಗೆ ಬೇಡವಾ ಯೂಸ್ ಮಾಡಬೇಡಿ ಅಂತ ಲೆಕ್ಕದಲ್ಲಿ ನೋಡಬೇಕಾದ್ರೆ ಅಷ್ಟೇ. ಕೋರ್ಟ್ನವರು ಕೋರ್ಟ್ ಆರ್ಡರ್ ಇದನ್ನ ತೆಗೆದು ಹಾಕಿ ಅಂತ ಹೇಳಿದ್ರು, ಕೋರ್ಟ್ ಇಂದ ಆರ್ಡರ್ ಆದ್ರೂ ಸಹ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಈ ನಿಮ್ಮ ಕೋರ್ಟ್ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು.